ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಪ್ರತಿನಿತ್ಯ ದೇವರ ಮುಂದೆ ಈ ಲಕ್ಷ್ಮೀ ರಂಗೋಲಿಯನ್ನು ಹಾಕುವುದರಿಂದ ಹಾಗೂ ಈ ಲಕ್ಷ್ಮೀ ಸ್ತೋತ್ರವನ್ನು ಹೇಳಿಕೊಳ್ಳುವುದರಿಂದ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಹಾಗೂ ಅಧಿಕ ಪುಣ್ಯ ಫಲ ಪ್ರಾಪ್ತವಾಗುತ್ತದೆ. ಪ್ರತಿನಿತ್ಯ ಹಾಕಲು ಆಗದಿದ್ದರೆ ಪ್ರತಿ ಶುಕ್ರವಾರ, ಮಂಗಳವಾರ ಈ ರಂಗೋಲಿಯನ್ನು ಹಾಕಬೇಕು. ಮೇಲೆ ಶ್ರೀ ಮಹಾಲಕ್ಷ್ಮೀ ಪ್ರಸೀದ ಎಂದು ಬರೆದು ಶಂಖಚಕ್ರಗಳನ್ನು ಬಿಡಿಸಿ, ಪದ್ಮವನ್ನು ಬಿಡಿಸಿ, ಸ್ವಸ್ತಿಕವನ್ನು ಬಿಡಿಸಬೇಕು. ಸ್ವಸ್ತಿಕವು ಶುಭದ ಸಂಕೇತವಾಗಿದೆ. ನಂತರ ಈ ಲಕ್ಷ್ಮೀ ರಂಗೋಲಿಯನ್ನು ಬಿಡಿಸಬೇಕು. ನಂತರ ರಂಗೋಲಿಗೆ ಅರಿಶಿಣ ಕುಂಕುಮವನ್ನು ಏರಿಸಿ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ನೋಡಿ, ಈ ರೀತಿ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮ ಏರಿಸಿ ನಂತರ ಈ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಶ್ರೀ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಂ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತಾ, ಚತುರ್ಥಂ ಲೋಕಸುಂದರಿ, ಪಂಚಮಂ ವಿಷ್ಣುಪತ್ನಿ ಚ, ಷಷ್ಠಂ ಸ್ಯಾತ್ ವೈಷ್ಣವಿ ತಥಾ, ಸಪ್ತಮಂ ತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾರ್ಂಗಿಣೀ ಪ್ರೋಕ್ತಾ, ದಶಮಂ ದೇವದೇವಿಕಾ, ಏಕಾದಶಂ ತು ಲಕ್ಷ್ಮೀ ಸ್ಯಾತ್, ದ್ವಾದಶಂ ಶ್ರೀಹರಿಪ್ರಿಯಾ, ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯ ಪಠೇನ್ನರಃ, ಆಯುರಾರೋಗ್ಯಂ ಐಶ್ವರ್ಯಂ ತಸ್ಯ ಪುಣ್ಯಫಲಪ್ರದಂ. ಇತಿ ಶ್ರೀ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರಂ. ಇದರಿಂದ ನಮಗೆ ಆಯುಷ್ಯ, ಆರೋಗ್ಯ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗಿ ಸುಖ ಸಂತೋಷದಿಂದ ಇರುವಂತೆ ಅನುಗ್ರಹ ಮಾಡುತ್ತಾಳೆ. ಹಾಗೂ ಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ.